ಹಾಯ್, ಎಲ್ಲರಿಗೂ ನಮಸ್ಕಾರ. ಕಲಿಕೆ ಆಪ್ ಚಾನಲ್ಗೆ ಸ್ವಾಗತ. ನನ್ನ ಈ ಸೆಕೆಂಡ್ ವಿಡಿಯೋ ಅಲ್ಲಿ ವಾಟ್ ಆರ್ ವೇರಿಯೇಬಲ್ಸ್ ಅಂತ ಹೇಳ್ಕೊಡ್ತೀನಿ. ವೇರಿಯೇಬಲ್ಸ್ ಅಂದರೆ ಪ್ರೋಗ್ರಾಮ್ನಲ್ಲಿ ವ್ಯಾಲ್ಯೂ ಸ್ಟೋರ್ ಮಾಡಲು ಬಳಸುವ ಹೆಸರು. ಸೊ ನೇಮ್ ದಟ್ ಸ್ಟೋರ್ಸ್ ದ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಒಂದು ಬಾಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಆ ಬಾಕ್ಸ್ ಮೇಲಿರೋ ಹೆಸರು ಎಕ್ಸ್. ಇಲ್ಲಿ ಕೊಟ್ಟಿದ್ದೀನಲ್ವಾ, ಎಕ್ಸ್. ಸೊ ಬಾಕ್ಸ್ ಒಳಗೆ ಇರೋ ವ್ಯಾಲ್ಯೂ 10. So x is equals to 10. X is a variable storing number 10. So ಈ 10 ಅನ್ನೋ ವ್ಯಾಲ್ಯೂನ x ಅನ್ನೋ ವೇರಿಯೇಬಲ್ ಸ್ಟೋರ್ ಮಾಡ್ತಿದೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೇಮ್ ಈಕ್ವಲ್ಸ್ ಕೃಷ್ಣ. ನಾನು ಈ ಕೃಷ್ಣ ಅನ್ನೋ ವ್ಯಾಲ್ಯೂನ ಯಾಕೆ ಡಬಲ್ ಕೋಟ್ಸ್ನಲ್ಲಿ ಹಾಕಿದ್ದೀನಿ ಅಂತ ಮುಂದೆ ಬರೋ ವಾಟರ್ ಡೇಟಾ ಟೈಪ್ಸ್ ಅನ್ನೋ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಈಗ ಒಂದು ಸೆಟ್ ಆಫ್ ರೂಲ್ಸ್ ಇದೆ ಹೇಗೆ ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಫಸ್ಟ್ ಪಾಯಿಂಟ್, ಮಸ್ಟ್ ಸ್ಟಾರ್ಟ್ ವಿತ್ ಅ ಲೆಟರ್ ಆರ್ ಅಂಡರ್ಸ್ಕೋರ್. ನಾವು ಫಸ್ಟು ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕಾದ್ರೆ ಅದ್ರ ನೇಮ್ ಯಾವತ್ತಿದ್ರೂ ಲೆಟರಲ್ಲಿ ಸ್ಟಾರ್ಟ್ ಆಗಬೇಕು, ಇಲ್ಲ ಅಂಡರ್ಸ್ಕೋರಲ್ಲಿ ಸ್ಟಾರ್ಟ್ ಆಗಬೇಕು. ಬೇಕಿದ್ರೆ ನೀವು ಲೆಟರ್ಸ್ನಲ್ಲಿ ಸ್ಟಾರ್ಟ್ ಆದಮೇಲೆ ನಂಬರ್ಗಳನ್ನ ಯೂಸ್ ಮಾಡ್ಬೋದು, ಬಟ್ ನಂಬರ್ ಯೂಸ್ ಮಾಡಿ ಲೆಟರ್ಸ್ನ ಯೂಸ್ ಮಾಡಬಾರ್ದು. ಆಮೇಲೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ನೂ ಕೂಡ ಮೆನ್ಷನ್ ಮಾಡಿ ಆಮೇಲೆ ಲೆಟರ್ಸ್ನ ಯೂಸ್ ಮಾಡಬಾರ್ದು. ಓಕೆ, ಸೆಕೆಂಡ್ ಪಾಯಿಂಟ್, ಕೆನ್ ನಾಟ್ ಕಂಟೈನ್ ಸ್ಪೇಸಸ್. ಇಲ್ಲಿ ಫಸ್ಟ್ ನೇಮ್ ಅಂತ ಮೆನ್ಷನ್ ಮಾಡಬೇಕಾದ್ರೆ ನಾವು ಸ್ಪೇಸ್ ಜಾಗದಲ್ಲಿ ಅಂಡರ್ಸ್ಕೋರ್ನ ಮೆನ್ಷನ್ ಮಾಡಿದ್ದೀವಿ. ಸೊ ಬಟ್ ಈ ಥರ ಮೆನ್ಷನ್ ಮಾಡಿದ್ರೆ ಅದು ವೇರಿಯೇಬಲ್ ಕ್ರಿಯೇಟ್ ಆಗಲ್ಲ. ಸೊ ಥರ್ಡ್ ಪಾಯಿಂಟ್ ಆರ್ ಕೇಸ್ ಸೆನ್ಸಿಟಿವ್. NAME ನೇಮ್ ಅಂತ ಕ್ರಿಯೇಟ್ ಮಾಡ್ತೀವಿ, ಇನ್ನೊಂದು NAME. ಸೊ ಎರಡರಲ್ಲೂ ಡಿಫ್ರೆನ್ಸ್ ಏನು ಅಂತ ಅಂದರೆ ಇಲ್ಲಿ ಬಿಗ್ ಲೆಟರ್ ಯೂಸ್ ಮಾಡಿದ್ದೀನಿ, ಇಲ್ಲಿ ಸ್ಮಾಲ್ ಲೆಟರ್ ಯೂಸ್ ಮಾಡಿದ್ದೀನಿ. ಸೊ ಅವಾಗ ಪೈಥಾನ್ ಏನು ಮಾಡುತ್ತೆ ಅಂತ ಅಂದರೆ ಎರಡು ಬೇರೆ ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡುತ್ತೆ, ಡಿಫ್ರೆಂಟ್ ವೇರಿಯೇಬಲ್ಸ್. ಸೊ ನೀವು ಅದನ್ನು ನೋಡಿಕೊಂಡು ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಶುಡ್ ಬಿ ಮೀನಿಂಗ್ಫುಲ್. ಅಂದರೆ ಒಂದು ಒಳ್ಳೆ ಪ್ರಾಕ್ಟೀಸ್ಗೋಸ್ಕರ ಏನು ಅಂದರೆ ಜಸ್ಟ್ ನೀವು S=50,000 ಅಂತ ಹಾಕಿದ್ರೆ ಅದು ಸರಿ ಆಗಲ್ಲ. ಸೊ ಅದು ಏನು ಅಂತ ಮೆನ್ಷನ್ ಮಾಡಿದ್ರೆ ನೀವು ಬೇರೆಯವ್ರು ಕೂಡ ನಿಮ್ಮ ಕೋಡ್ನ ಓದಬೇಕಾದ್ರೆ ಅವ್ರಿಗೂ ಈಸಿ ಆಗುತ್ತೆ. ಸೊ ಒಂದು ಮೀನಿಂಗ್ಫುಲ್ ವೇರಿಯೇಬಲ್ಸ್ನ ನೀವು ಯಾವತ್ತಿದ್ರೂ ಕ್ರಿಯೇಟ್ ಮಾಡಬೇಕು. ವೇರಿಯೇಬಲ್ಸ್ ಯಾಕೆ ಬೇಕು ನಮಗೆ ಅಂತ ಅಂದರೆ ಡೇಟಾನ ಸ್ಟೋರ್ ಮಾಡೋಕ್ಕೆ ಬೇಕು. ನಾವು ಇವಾಗ ಇಲ್ಲಿ ಮೆನ್ಷನ್ ಮಾಡಿದ್ದೀವಲ್ವ, ಸ್ಯಾಲ್ರಿ =50,000 ಅಂತ. ಸೊ ಇದು ಮುಂದೆ ಕೋಡಲ್ಲಿ ಎಲ್ಲರೂ ಯೂಸ್ ಮಾಡಬೇಕಲ್ವಾ. ಸೊ ಇದು ಮುಂದೆ ಎಲ್ಲರ ಕೋಡ್ಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಡೇಟಾ ಸ್ಟೋರ್ ಮಾಡೋಕ್ಕೆ ನಮಗೆ ಬೇಕಾಗುತ್ತೆ. ಜೊತೆಗೆ ಮರುಬಳಕೆ ಮಾಡೋಕ್ಕೆ ಅಂದರೆ ಮತ್ತೆ ರಿಪೀಟೇಟಿವ್ ಆಗಿ ನಾವು ವೇರಿಯೇಬಲ್ಸ್ನ ಮೆನ್ಷನ್ ಮಾಡೋ ಹಾಗೇನು ಬೇಕಾಗಿಲ್ಲ. ಒಂದ್ಸಲ ಮೆನ್ಷನ್ ಮಾಡಿದ್ರೆ ಬೇಕಂದರೆ ನಾವು ಆ ವೇರಿಯೇಬಲ್ಸ್ನ ಕೋಡ್ ಫುಲ್ ಬೇಕಂದ್ರೆ ಯೂಸ್ ಮಾಡ್ಬೋದು. ಐ ಥಿಂಕ್ ನಿಮಗೆ ಪೈಥಾನ್ ವೇರಿಯೇಬಲ್ಸ್ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಡೇಟಾ ಟೈಪ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ಈ ಥರ ವಿಡಿಯೋಸ್ಗಳಿಗೆ ನಮ್ಮ ಚಾನೆಲ್ ಕಲಿಕೆ ಹಬ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.